ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಮಕರ ರಾಶಿಯವರೇ, ನಿಮ್ಮ ರಕ್ಷಣೆಗಾಗಿ ಒಂದು ಆತ್ಮ ಅಥವಾ ದಿವ್ಯ ಶಕ್ತಿ ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತದೆ ಎಂಬ ವಿಚಾರ ನಿಮಗೆ ಎಂದಾದರೂ ಅನಿಸಿದೆಯಾ? ಈ ಪ್ರಪಂಚದಲ್ಲಿ ನಾವು ಕಾಣುವ ವಸ್ತುಗಳಿಗಿಂತ ಕಾಣದ ಶಕ್ತಿಗಳ ಪ್ರಭಾವವೇ ಹೆಚ್ಚಾಗಿರುತ್ತದೆ. ಅದರಲ್ಲೂ ಮಕರ ರಾಶಿಯವರಾದ ನೀವು ಶನಿದೇವರ ನೇರ ಪ್ರಭಾವಕ್ಕೆ ಒಳಪಟ್ಟವರು. ನಿಮ್ಮ ಜೀವನದ ಹಾದಿ ಸಾಮಾನ್ಯವಾದುದಲ್ಲ. ಅದು ಏರಿಳಿತಗಳಿಂದ, ಕಲ್ಲು ಮುಳ್ಳುಗಳಿಂದ ಕೂಡಿದೆ. ಇಂತಹ ಕಠಿಣ ಹಾದಿಯಲ್ಲಿ ನೀವು ನಡೆಯುವಾಗ ನಿಮ್ಮನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಪಾಡುತ್ತಿರುವ ಅದೃಶ್ಯ ಶಕ್ತಿ ಯಾವುದು, ಅದು ಎಲ್ಲಿಂದ ಬಂದಿದೆ ಮತ್ತು ಇಷ್ಟು ವರ್ಷಗಳಿಂದ ನಿಮ್ಮನ್ನು ಏಕೆ ರಕ್ಷಿಸುತ್ತಿದೆ ಎಂಬ ಸಂಪೂರ್ಣ ರಹಸ್ಯವನ್ನು ನಾವು ಈ ಸುದೀರ್ಘ ವಿಡಿಯೋದಲ್ಲಿ ಬಿಚ್ಚಿಡಲಿದ್ದೇವೆ. ಮಕರ ರಾಶಿಯವರೇ, ನೀವು ಶಿಸ್ತು, ಪರಿಶ್ರಮ ಮತ್ತು ಸಹನೆಗೆ ಹೆಸರಾದವರು. ನಿಮ್ಮ ಜೀವನದಲ್ಲಿ ನೀವು ಅನೇಕ ಬಾರಿ ಮೃತ್ಯುಂಜಯನಂತೆ ಅಪಾಯಗಳಿಂದ ಪಾರಾಗಿರುತ್ತೀರಿ. ಇದು ಕೇವಲ ನಿಮ್ಮ ಅದೃಷ್ಟವಲ್ಲ, ಇದರ ಹಿಂದೆ ಒಂದು ಮಹಾನ್ ಶಕ್ತಿ ಕೆಲಸ ಮಾಡುತ್ತಿದೆ. ಈ ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೂ ಗಮನವಿಟ್ಟು ಕೇಳಿ, ಏಕೆಂದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ರಹಸ್ಯಗಳು ಇಲ್ಲಿದೆ. ಇದು ಬ್ರಹ್ಮಾಂಡದಿಂದ ಮಕರ ರಾಶಿಯವರಾಗಿ ಬಂದಿರುವ ವಿಶೇಷ ಸಂಕೇತವಾಗಿದೆ. ಸಾಮಾನ್ಯವಾಗಿ ನಮಗೆ ಆತ್ಮಗಳ ಬಗ್ಗೆ ಬಾಲ್ಯದಿಂದಲೂ ಕೇವಲ ಭಯವನ್ನೇ ತುಂಬಲಾಗಿದೆ. ಆತ್ಮ ಎಂದರೆ ನಕಾರಾತ್ಮಕ ಶಕ್ತಿ ಅಥವಾ ಹಾನಿ ಮಾಡುವ ಭೂತ ಎಂದು ನಾವು ಭಾವಿಸಿದ್ದೇವೆ. ಆದರೆ ಸತ್ಯವೇನೆಂದರೆ ಎಲ್ಲ ಆತ್ಮಗಳು ಕೆಟ್ಟವುಗಳಲ್ಲ. ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆತ್ಮಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಕೆಡುಕು ಬಯಸುವ ನಕಾರಾತ್ಮಕ ಶಕ್ತಿಗಳು, ಮತ್ತೊಂದು ಹಿತವನ್ನು ಬಯಸುವ ಧನಾತ್ಮಕ ಶಕ್ತಿಗಳು. ಮಕರ ರಾಶಿಯವರಾದ ನಿಮ್ಮನ್ನು ರಕ್ಷಿಸುತ್ತಿರುವುದು ನಿಮ್ಮ ಪಿತೃ ದೇವತೆಗಳು ಅಥವಾ ನಿಮ್ಮ ಕುಲದೇವತೆಯ ಅಂಶವಿರುವ ಒಂದು ಪವಿತ್ರ ಶಕ್ತಿ. ಆ ಆತ್ಮ ನಿಮ್ಮ ನೆರಳಿನಂತೆ ನಿಮ್ಮ ಜೊತೆಗೇ ಇರುತ್ತದೆ. ನೆರಳು ಕೇವಲ ಬೆಳಕಿದ್ದಾಗ ಮಾತ್ರ ಕಾಣುತ್ತದೆ, ಆದರೆ ಈ ದಿವ್ಯ ಶಕ್ತಿ ಕತ್ತಲೆಯಲ್ಲೂ ನಿಮ್ಮನ್ನು ಬಿಟ್ಟಿರುವುದಿಲ್ಲ. ಮಕರ ರಾಶಿಯವರ ವ್ಯಕ್ತಿತ್ವವನ್ನು ನೋಡುವುದಾದರೆ ನೀವು ಹೊರಗಿನಿಂದ ಬಹಳ ಕಠಿಣವಾಗಿ ಕಾಣುತ್ತೀರಿ, ಆದರೆ ಒಳಗಿನಿಂದ ಮೃದು ಸ್ವಭಾವದವರು. ನೀವು ಯಾರಿಗೂ ಅನ್ಯಾಯ ಬಯಸುವವರಲ್ಲ. ಆದರೂ ನಿಮಗೇಕೆ ಇಷ್ಟೊಂದು ಕಷ್ಟಗಳು ಬರುತ್ತವೆ ಎಂದು ನೀವು ಅನೇಕ ಬಾರಿ ಯೋಚಿಸಿರಬಹುದು. ನಿಮ್ಮ ರಾಶಾಧಿಪತಿ ಶನಿ ದೇವನು ನಿಮ್ಮನ್ನು ಪರೀಕ್ಷಿಸುತ್ತಿರುತ್ತಾನೆ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಪಿತೃ ದೇವತೆಗಳು ನಿಮ್ಮನ್ನು ಆ ಪರೀಕ್ಷೆಯಲ್ಲಿ ಗೆಲ್ಲುವಂತೆ ಪ್ರೇರೇಪಿಸುತ್ತಾರೆ. ನೀವು ರಾತ್ರಿ ಗಾಢ ನಿದ್ರೆಯಲ್ಲಿದ್ದಾಗಲೂ ನಿಮ್ಮ ಮನೆಯ ಸುತ್ತ ಕಾವಲುಗಾರನಂತೆ ಆ ಶಕ್ತಿ ನಿಂತಿರುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ರೂಪಿಸುವ ಕುತಂತ್ರಗಳು ಅಥವಾ ನಿಮ್ಮ ಹಾದಿಯಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನು ತಲುಪುವ ಮೊದಲೇ ಆ ಶಕ್ತಿ ಅವುಗಳನ್ನು ಭೇದಿಸುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಹೀಗಿರಬಹುದು. ಕೆಲಸ ಪೂರ್ಣಗೊಳ್ಳುವ ಹಂತಕ್ಕೆ ಬಂದು ಕೊನೆಯ ಕ್ಷಣದಲ್ಲಿ ನಿಂತು ಹೋಗಿರಬಹುದು. ಆಗ ನಿಮಗೆ ಬಹಳ ಬೇಸರವಾಗಿರುತ್ತದೆ. ಆದರೆ ಕೆಲವು ದಿನಗಳ ನಂತರ ನಿಮಗೆ ಅರಿವಾಗುತ್ತದೆ, ಆ ಕೆಲಸ ಆಗದೇ ಇರುವುದೇ ಒಳ್ಳೆಯದಾಯಿತು ಎಂದು. ಇದು ನಿಮ್ಮ ರಕ್ಷಕ ಶಕ್ತಿಯ ಕೈವಾಡ. ಯಾವುದೋ ಒಂದು ದೊಡ್ಡ ಅಪಾಯ ಅಥವಾ ನಷ್ಟದಿಂದ ನಿಮ್ಮನ್ನು ಪಾರು ಮಾಡಲು ಈ ಶಕ್ತಿ ಕೆಲಸವನ್ನು ತಡೆ ಹಿಡಿದಿರುತ್ತದೆ. ನೀವು ಜೀವನದ ಪಯಣದಲ್ಲಿ ಒಬ್ಬಂಟಿಯಲ್ಲ ಎಂಬ ಸತ್ಯವನ್ನು ಮೊದಲು ನಂಬಿ. ಈ ಶಕ್ತಿ ನಿಮ್ಮ ದೇಹಕ್ಕೆ ಬಹಳ ಸಮೀಪದಲ್ಲಿದೆ, ನಿಮ್ಮ ಉಸಿರಾಟದಷ್ಟೇ ಹತ್ತಿರದಲ್ಲಿದೆ, ಆದರೆ ನಿಮಗೆ ಅದರ ಅರಿವಾಗುವುದಿಲ್ಲ. ನಿಮಗೆ ಕೆಲವೊಂದು ಭಯವಾಗಬಹುದು ಅಥವಾ ಮೈಜುಮ್ಮೆನ್ನಬಹುದು. ಇದು ಶಕ್ತಿಯ ಉಪಸ್ಥಿತಿಯ ಸಂಕೇತ. ಈ ಸಂಬಂಧ ಕೇವಲ ಈ ಜನ್ಮದಲ್ಲ, ಇದು ಜನ್ಮಾಂತರಗಳ ಅನುಬಂಧ. ನಿಮ್ಮ ಪೂರ್ವಜರಲ್ಲಿ ಯಾರೋ ಒಬ್ಬರು ನಿಮ್ಮ ಮೇಲೆ ಅಪಾರ ಪ್ರೀತಿ ಹೊಂದಿದರು. ಅವರು ಲಿಂಗಾಂತರ ಹೊಂದಿದ ಮೇಲೂ ನಿಮ್ಮ ಪ್ರಗತಿಯನ್ನು ಬಯಸಿ ನಿಮ್ಮ ಜೊತೆಗೆ ನೆಲೆಸಿದ್ದಾರೆ. ಮಕರ ರಾಶಿಯವರೇ, ನಿಮ್ಮ ಸುತ್ತಮುತ್ತ ಅನೇಕ ಮುಖವಾಡದ ಮನುಷ್ಯರಿರುತ್ತಾರೆ. ಕೆಲವರು ನಿಮ್ಮ ಮುಂದೆ ಅತಿಯಾದ ಪ್ರೀತಿ ತೋರಿಸುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡಲು ಕಾಯುತ್ತಿರುತ್ತಾರೆ. ಇಂತಹ ವಿಶ್ವಾಸ ದ್ರೋಹಿಗಳಿಂದ ನಿಮ್ಮನ್ನು ರಕ್ಷಿಸಲು ಈ ದಿವ್ಯ ಶಕ್ತಿ ಸದಾ ಎಚ್ಚರವಾಗಿರುತ್ತದೆ. ಅನೇಕ ಬಾರಿ ನೀವು ತಪ್ಪು ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಲು ಹೋದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಳುಕು ಉಂಟಾಗುತ್ತದೆ, ಅಥವಾ ಈ ಕೆಲಸಕ್ಕೆ ಯಾವುದೋ ಅಡ್ಡಿ ಬರುತ್ತದೆ. ಅದು ನಿಮ್ಮ ಒಳಗಿನ ಧ್ವನಿಯಲ್ಲ, ಅದು ನಿಮ್ಮನ್ನು ಕಾಪಾಡುತ್ತಿರುವ ಆತ್ಮದ ಎಚ್ಚರಿಕೆ. ಮಕರ ರಾಶಿಯವರು ಮನೆಗೆ ಪ್ರತಿ ರಾತ್ರಿ ಮಹಾಕಾಲನ ಆದೇಶದಂತೆ ಒಂದು ಪವಿತ್ರ ಶಕ್ತಿ ಪ್ರವೇಶಿಸುತ್ತದೆ. ಈ ಶಕ್ತಿ ಮನೆಯ ಪ್ರತಿ ಮೂಲೆಯನ್ನು ಸಂಚರಿಸಿ ಅಲ್ಲಿ ಶೇಖರಣೆಯಾಗಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರದಬ್ಬುತ್ತದೆ. ನೀವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೀರೋ ಅಷ್ಟೇ ಅಸೂಯೆ ಪಡುವವರ ಸಂಖ್ಯೆ ಹೆಚ್ಚಾಗುತ್ತದೆ. ನೀವು ಕಠಿಣ ಪರಿಶ್ರಮದಿಂದ ಏನನ್ನಾದರೂ ಸಾಧಿಸಿದಾಗ ಅದನ್ನು ಸಹಿಸದವರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರಬಹುದು, ಅಥವಾ ಮಾಟ ಮಂತ್ರದಂತಹ
ಮಾರ್ಗಗಳನ್ನು ಅನುಸರಿಸಬಹುದು. ಆದರೆ ನಿಮ್ಮ ಪಿತೃದೇವತೆಗಳ ಆಶೀರ್ವಾದದ ಕವಚದ ಮುಂದೆ ಇವುಗಳ ಆಟ ನಡೆಯುವುದಿಲ್ಲ. ಮಕರ ರಾಶಿಯವರು ಶನಿದೇವನ ಕೃಪೆಗೆ ಪಾತ್ರರಾಗಲು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಸುಳ್ಳು ಹೇಳುವುದು, ಪರರ ದ್ರೋಹ ಮಾಡುವುದು ಮತ್ತು ಸೋಮಾರಿತನವನ್ನು ಬಿಡಬೇಕು. ನೀವು ಎಷ್ಟೇ ಪ್ರಾಮಾಣಿಕರಾಗಿರುತ್ತೀರೋ ಈ ರಕ್ಷಣಾ ಶಕ್ತಿ ಅಷ್ಟೇ ಬಲಗೊಳ್ಳುತ್ತದೆ. ಮಕರ ರಾಶಿಯವರೇ, ಶೀಘ್ರದಲ್ಲಿ ನಿಮ್ಮ ಜೀವನದ ಒಂದು ಅದ್ಭುತ ಬದಲಾವಣೆ ಘಟಿಸಲಿದೆ. ನೀವು ದೀರ್ಘಕಾಲದಿಂದ ಎದುರು ನೋಡುತ್ತಿದ್ದ ಸುಸುದ್ದಿಯೊಂದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಇರಬಹುದು ಅಥವಾ ವ್ಯಾಪಾರದಲ್ಲಿ ಲಾಭವಿರಬಹುದು. ಎಲ್ಲವೂ ಆ ದಿವ್ಯಶಕ್ತಿಯ ಮಾರ್ಗದರ್ಶನದಿಂದಲೇ ಸಾಧ್ಯವಾಗಲಿದೆ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಲು ನೀವು ಕೆಲವು ಸರಳ ಕ್ರಮಗಳನ್ನು ಕೈಗೊಳ್ಳಬಹುದು. ಮನೆಯ ಈಶಾನ್ಯ ಮೂಲೆಯನ್ನು ಸದಾ ಸ್ವಚ್ಛವಾಗಿಡಿ. ಅಲ್ಲಿ ಅನಗತ್ಯ ವಸ್ತುಗಳನ್ನು ಹಾಕಬೇಡಿ. ಸಂಜೆ ಸಮಯದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಮನೆಯ ಹೊಸ್ತಿಲಿಗೆ ದೀಪ ಹಚ್ಚಿ ಪಿತೃಗಳನ್ನು ಮನದಲ್ಲಿ ಸ್ಮರಿಸಿ ಅವರಿಗೆ ಧನ್ಯವಾದ ಅರ್ಪಿಸಿ. ಮಕರ ರಾಶಿಯವರ ಪಾಲಿಗೆ ಪಿತೃಗಳ ಆಶೀರ್ವಾದವೇ ಬ್ರಹ್ಮಾಸ್ತ್ರವಿದ್ದಂತೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಎಷ್ಟೇ ಕೆಳಕ್ಕೆ ಎಳೆಯಲು ಪ್ರಯತ್ನಿಸಿದರೂ ಈ ಶಕ್ತಿ ನಿಮ್ಮನ್ನು ಮತ್ತೆ ಮೇಲೆತ್ತುತ್ತದೆ. ನೀವು ಅನುಭವಿಸಿದ ನೋವು, ಅವಮಾನಗಳಿಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ. ನಿಮ್ಮನ್ನು ನಿಂದಿಸಿದವರೇ ನಿಮ್ಮ ಮುಂದೆ ಬಂದು ತಲೆ ತಗ್ಗಿಸುವ ಕಾಲ ಹತ್ತಿರದಲ್ಲಿದೆ. ಈ ವಿಡಿಯೋವನ್ನು ಕೇಳುತ್ತಿರುವ ಮಕರ ರಾಶಿಯವರೇ, ನಿಮ್ಮ ಜೀವನದ ರಹಸ್ಯಗಳನ್ನು ಎಲ್ಲರ ಮುಂದೆ ಬಿಚ್ಚಿಡಬೇಡಿ. ನಿಮ್ಮ ಗುರಿಗಳನ್ನು ಗೌಪ್ಯವಾಗಿಡಿ. ನಿಮ್ಮ ರಕ್ಷಕ ಶಕ್ತಿಯು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಿದೆ ಎಂಬ ನಂಬಿಕೆ ಇರಲಿ. ಈ ಆತ್ಮವು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಪ್ರತಿಯೊಂದು ಕಷ್ಟದ ನಂತರ ಒಂದು ಸುಖದ ಕಾಲವಿದ್ದೇ ಇರುತ್ತದೆ. ಮಕರ ರಾಶಿಯವರಿಗೆ ಈಗ ಸುಖದ ಕಾಲ ಆರಂಭವಾಗುವ ಮುನ್ಸೂಚನೆ ಸಿಗುತ್ತಿದೆ. ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಿ. ನಿಮ್ಮ ಬೆನ್ನ ಹಿಂದೆ ಒಂದು ಮಹಾನ್ ಶಕ್ತಿ ಇದೆ. ಅರಿವು ನಿಮಗಿರಲಿ. ಲೋಕದ ಕಣ್ಣಿಗೆ ನೀವು ಸಾಮಾನ್ಯರಂತೆ ಕಂಡರೂ ಬ್ರಹ್ಮಾಂಡದ ದೃಷ್ಟಿಯಲ್ಲಿ ನೀವು ವಿಶೇಷ ವ್ಯಕ್ತಿಗಳು. ನಿಮ್ಮನ್ನು ಕಾಪಾಡುವ ಆ ಪವಿತ್ರ ಆತ್ಮಕ್ಕೆ ಶರಣಾಗಿ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಕಿತ್ತೆಸೆಯಿರಿ. ಮಕರ ರಾಶಿಯವರ ಬದುಕು ಬಂಗಾರವಾಗಲಿ ಎಂದು ಆಶಿಸುತ್ತಾ ಈ ಸತ್ಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ದೈವಬಲ ನಿಮ್ಮೊಂದಿಗಿರಲಿ. ಶನಿದೇವನ ಕೃಪೆ ಸದಾ ನಿಮ್ಮ ಮಕರ ರಾಶಿಯವರ ಮೇಲೆ ಇರಲಿ. ಮಕರ ರಾಶಿಯವರೇ, ನಿಮ್ಮ ಜೀವನದ ಹಾದಿಯಲ್ಲಿ ನೀವು ಅನೇಕ ಸಂಕಷ್ಟಗಳನ್ನು ಎದುರಿಸಿದ್ದೀರಿ. ಆದರೆ ಎಂದಿಗೂ ಧೃತಿಗೆಡಬೇಡಿ. ನಿಮ್ಮ ರಾಶಿಯ ಲಕ್ಷಣವೇ ತಾಳ್ಮೆ. ನೀವು ಎಷ್ಟೇ ತಡವಾದರೂ ಗುರಿಯನ್ನು ತಲುಪುತ್ತೀರಾ. ಈ ಪಯಣದಲ್ಲಿ ನಿಮ್ಮ ಜೊತೆಗಿರುವ ಅದೃಶ್ಯ ಶಕ್ತಿ ನಿಮ್ಮನ್ನು ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತಿದೆ. ಜೀವನದಲ್ಲಿ ಬರುವ ಸೋಲುಗಳು ಕೇವಲ ಪಾಠಗಳಷ್ಟೇ ಹೊರತು ಅವು ಅಂತಿಮವಲ್ಲ. ನಿಮ್ಮನ್ನು ರಕ್ಷಿಸುತ್ತಿರುವ ಆತ್ಮವು ನಿಮಗೆ ಕನಸಿನ ಮೂಲಕವೂ ಕೆಲವು ಸೂಚನೆಗಳನ್ನು ನೀಡುತ್ತಿರುತ್ತದೆ. ಕೆಲವು ಕನಸುಗಳು ಪದೇ ಪದೇ ಬೀಳುತ್ತಿದ್ದರೆ ಅದನ್ನು ಆಲಕ್ಷಿಸಬೇಡಿ. ಅಂದರೆ ಅದು ನಿಮ್ಮ ಭವಿಷ್ಯದ ಬಗ್ಗೆ ಇರುವ ಎಚ್ಚರಿಕೆ ಇರಬಹುದು. ಮಕರ ರಾಶಿಯವರೇ, ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವ ಸಮಯ ಬಂದಿದೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ನಿಮಗೆ 10 ಪಟ್ಟು ಲಾಭವನ್ನು ತಂದುಕೊಡಲಿದೆ. ನಿಮ್ಮ ರಕ್ಷಕ ಶಕ್ತಿಯು ನಿಮ್ಮ ಜೊತೆಗಿರುವಾಗ ಯಾವ ಶತ್ರುವು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಸದಾ ಧನಾತ್ಮಕವಾಗಿ ಯೋಚಿಸಿ ಮತ್ತು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ. ನಿಮ್ಮ ಜೀವನದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಪಿತೃದೇವತೆಗಳ ಆಶೀರ್ವಾದ ನಿಮ್ಮ ಮೇಲಿದೆ. ಮಕರ ರಾಶಿಯವರೇ, ನಿಮ್ಮ ಹಾದಿಯಲ್ಲಿ ಬರುವ ಪ್ರತಿಯೊಂದು ಅಡೆತಡೆಯು ನಿಮ್ಮನ್ನು ಇನ್ನಷ್ಟು ಬಲಪಡಿಸಲು ಪ್ರಕೃತಿ ನೀಡುವ ಅವಕಾಶವಾಗಿದೆ. ನಿಮ್ಮನ್ನು ರಕ್ಷಿಸುತ್ತಿರುವ ದಿವ್ಯ ಶಕ್ತಿ ನಿಮ್ಮ ಮೇಲೆ ಸದಾ ದೃಷ್ಟಿ ಇಟ್ಟಿದೆ. ನೀವು ಕಾಲಿಡುವ ಸ್ಥಳದಲ್ಲಿ ಜಯವಾಗಲಿ ಎಂದು ಹಾರೈಸುವ ನಿಮ್ಮ ಪೂರ್ವಜರ ಆತ್ಮಗಳು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನೋಡಲು ಬಯಸುತ್ತವೆ. ಅದಕ್ಕಾಗಿಯೇ ನೀವು ಜೀವನದಲ್ಲಿ ಅಡ್ಡದಾರಿ ಹಿಡಿಯದಂತೆ ಅವು ತಡೆಯುತ್ತವೆ. ನಿಮ್ಮನ್ನು ನೋಯಿಸಿದವರು ಅಥವಾ ನಿಮಗೆ ಮೋಸ ಮಾಡಿದವರು ತಮ್ಮ ತಪ್ಪಿನ ಅರಿವಿಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಆದರೆ ನೀವು ಕ್ಷಮಾಗುಣವನ್ನು ಬೆಳೆಸಿಕೊಳ್ಳಿ. ಆದರೆ ಮರಳಿ ಅವರನ್ನು ನಂಬಬೇಡಿ. ಇದು ನಿಮ್ಮ ರಕ್ಷಕ ಶಕ್ತಿಯು ನಿಮಗೆ ನೀಡುವ ಸಲಹೆ. ಮಕರ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಪವಿತ್ರತೆ ಕಾಪಾಡಿಕೊಳ್ಳಿ. ಧೂಪ ಅಥವಾ ಸಾಂಬ್ರಾಣಿ ಹಾಕುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ರಕ್ಷಕ ಆತ್ಮದ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಯಶಸ್ಸಿನತ್ತ ಇರಲಿ. ನೀವು ಒಬ್ಬಂಟಿಯಾಗಿ ಕುಳಿತಾಗಲೂ ನಿಮ್ಮ ಸುತ್ತ ಯಾರು ಇದ್ದಾರೆ ಎಂಬ ಭಾವನೆ ಮೂಡಿದರೆ ಭಯಪಡಬೇಡಿ. ಅದು ನಿಮ್ಮನ್ನು ಕಾಪಾಡುವ ಶಕ್ತಿಯೇ ಆಗಿದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಆದರೆ ನಿಮ್ಮ ಪುಣ್ಯ ಮತ್ತು ಪಿತೃಗಳ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತದೆ. ಮಕರ ರಾಶಿಯವರೇ, ನಿಮ್ಮ ಮುಖದಲ್ಲಿ ನಗು ಇರಲಿ. ಧೈರ್ಯದಿಂದ ಮುನ್ನುಗ್ಗಿ. ಈ ಸುದೀರ್ಘ ಪಯಣದಲ್ಲಿ ನೀವು ಗೆಲ್ಲುವುದು ನಿಶ್ಚಿತ. ಶನಿ ಮಹಾತ್ಮನ ಆಶೀರ್ವಾದ ಸದಾ ನಿಮ್ಮ ಮಕರ ರಾಶಿಯವರ
ಮೇಲೆ ಇರಲಿ. ಮಕರ ರಾಶಿಯವರೇ, ನಿಮ್ಮ ಹಾದಿಯಲ್ಲಿ ಬರುವ ಪ್ರತಿಯೊಂದು ಅಡೆತಡೆಯು ನಿಮ್ಮನ್ನು ಇನ್ನಷ್ಟು ಬಲಪಡಿಸಲು ಪ್ರಕೃತಿ ನೀಡುವ ಅವಕಾಶವಾಗಿದೆ. ನಿಮ್ಮನ್ನು ರಕ್ಷಿಸುತ್ತಿರುವ ಆ ದಿವ್ಯಶಕ್ತಿ ನಿಮ್ಮ ಮೇಲೆ ಸದಾ ದೃಷ್ಟಿ ಇಟ್ಟಿದೆ. ನೀವು ಕಾಲಿಡುವ ಸ್ಥಳದಲ್ಲಿ ಜಯವಾಗಲಿ ಎಂದು ಹಾರೈಸುವ ನಿಮ್ಮ ಪೂರ್ವಜರ ಆತ್ಮಗಳು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನೋಡಲು ಬಯಸುತ್ತವೆ. ಅದಕ್ಕಾಗಿಯೇ ನೀವು ಜೀವನದಲ್ಲಿ ಅಡ್ಡದಾರಿ ಹಿಡಿಯದಂತೆ ಅವು ತಡೆಯುತ್ತವೆ. ನಿಮ್ಮನ್ನು ನೋಯಿಸಿದವರು ಅಥವಾ ನಿಮಗೆ ಮೋಸ ಮಾಡಿದವರು ತಮ್ಮ ತಪ್ಪಿನ ಅರಿವಿಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಆದರೆ ನೀವು ಕ್ಷಮಾಗುಣವನ್ನು ಬೆಳೆಸಿಕೊಳ್ಳಿ. ಆದರೆ ಮರಳಿ ಅವರನ್ನು ನಂಬಬೇಡಿ. ಇದು ನಿಮ್ಮ ರಕ್ಷಕ ಶಕ್ತಿಯು ನಿಮಗೆ ನೀಡುವ ಸಲಹೆ. ಮಕರ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಪವಿತ್ರತೆ ಕಾಪಾಡಿಕೊಳ್ಳಿ. ಧೂಪ ಅಥವಾ ಸಾಂಬ್ರಾಣಿ ಹಾಕುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ರಕ್ಷಕ ಆತ್ಮದ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನತ್ತ ಇರಲಿ. ನೀವು ಒಬ್ಬಂಟಿಯಾಗಿ ಕುಳಿತಾಗಲೂ ನಿಮ್ಮ ಸುತ್ತ ಯಾರು ಇದ್ದಾರೆ ಎಂಬ ಭಾವನೆ ಮೂಡಿದರೆ ಭಯಪಡಬೇಡಿ. ಅದು ನಿಮ್ಮನ್ನು ಕಾಪಾಡುವ ಶಕ್ತಿಯೇ ಆಗಿದೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ, ಆದರೆ ನಿಮ್ಮ ಪುಣ್ಯ ಮತ್ತು ಪಿತೃಗಳ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತದೆ. ಮಕರ ರಾಶಿಯವರೇ, ನಿಮ್ಮ ಮುಖದಲ್ಲಿ ನಗು ಇರಲಿ. ಧೈರ್ಯದಿಂದ ಮುನ್ನುಗ್ಗಿ. ಸುದೀರ್ಘ ಪಯಣದಲ್ಲಿ ನೀವು ಗೆಲ್ಲುವುದು ನಿಶ್ಚಿತ. ಶನಿ ಮಹಾತ್ಮನ ಆಶೀರ್ವಾದ ಸದಾ ನಿಮ್ಮ ಮಕರ ರಾಶಿಯವರ ಮೇಲೆ ಇರಲಿ. ಮಕರ ರಾಶಿಯವರೇ, ನಿಮ್ಮ ಜೀವನದ ರಹಸ್ಯಗಳನ್ನು ಅರಿಯುವುದು ಸುಲಭವಲ್ಲ, ಆದರೆ ನಿಮ್ಮ ರಾಶಿಯವರಿಗೆ ದೈವ ಕೃಪೆ ಅಪಾರವಾಗಿದೆ. ನೀವು ಮಾಡುವ ಪ್ರಾರ್ಥನೆಗಳು ನೇರವಾಗಿ ಬ್ರಹ್ಮಾಂಡಕ್ಕೆ ತಲುಪುತ್ತವೆ. ನಿಮ್ಮ ರಕ್ಷಕ ಆತ್ಮವು ನಿಮ್ಮ ಕಣ್ಣೀರು ಒರೆಸಲು ಸದಾ ಸಿದ್ಧವಾಗಿರುತ್ತದೆ. ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಕಾಲ ಬಂದಿದೆ. ಈಗ ನೀವು ಯಶಸ್ಸಿನ ಶಿಖರ ಏರುವ ಸಮಯ. ನಿಮ್ಮನ್ನು ರಕ್ಷಿಸುತ್ತಿರುವ ಆತ್ಮವನ್ನು ನಂಬಿ ಅದರ ಮೇಲೆ ವಿಶ್ವಾಸವಿಡಿ. ನಿಮ್ಮ ಬದುಕು ಸಂಪನ್ನವಾಗಲಿ. ಮಕರ ರಾಶಿಯವರ ಸಕಲ ಸಂಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಜ್ಯೋತಿಷ್ಯ ರಹಸ್ಯವನ್ನು ಪೂರ್ಣಗೊಳಿಸುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಅತಿ ಶೀಘ್ರದಲ್ಲಿ ಪವಾಡಗಳು ಸಂಭವಿಸಲಿ. ಪಿತೃದೇವತೆಗಳ ಕೃಪೆ ನಿಮ್ಮ ಮೇಲಿರಲಿ. ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.